Hello students. In the last class we discussed about azeotrophs, ideal and non-ideal solution and its difference, and also we discussed about colligative properties. Which are the colligative properties ಅಂತ ನಾವು discussion ಮಾಡಿದ್ವಿ. There are four colligative properties. Number one is depression or relative lowering of vapor pressure. Right, number one colligative property relative lowering of vapor pressure. So ಅದರ ಒಂದು ಫಾರ್ಮುಲಾ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಸೆಕೆಂಡ್ ಒನ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅದನ್ನ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಸೊ ಮೂರನೇದು ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ಅದನ್ನು ಕೂಡ ಇವತ್ತು ಡಿಸ್ಕಷನ್ ಮಾಡೋಣ. ಅಂಡ್ ಫೈನಲ್ ಕಾಲಿಗೇಟಿವ್ ಪ್ರಾಪರ್ಟಿ ಇಸ್ ಆಸ್ಮೋಟಿಕ್ ಪ್ರೆಷರ್. ರೈಟ್, ಸೊ ಲಾಸ್ಟ್ ಕ್ಲಾಸ್ ನಾವು ಒಂದೇ ಒಂದು ಕಾಲಿಗೇಟಿವ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ದಟ್ ಈಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಆ ಫಾರ್ಮುಲಾ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ತೀವಿ. So today let us discuss about elevation in boiling point. So I already told you, elevation in boiling point means increase in boiling point after adding the solute. Right, solute particles na add ಮಾಡಾದ್ಮೇಲೆ boiling point ಅಲ್ಲಿ increase ಆಗುತ್ತೆ, ಅದಕ್ಕೆ ನಾವು elevation in boiling point ಅಂತ ಕರೀತೀವಿ. Take for example, ನಿಮ್ಮ ಮನೆಯಲ್ಲಿ ಒಂದು ಕುಕ್ಕರ್ ಅಲ್ಲಿ ಯಾವುದಾದ್ರೂ ಒಂದು ಬೇಳೆನ ಬೇಯಲಿಕ್ಕೆ ಇಟ್ಟಿರ್ತೀರ. ಆ ಬೇಳೆ ಆಫ್ಟರ್ 3 to 4 ವಿಷಲ್ಸ್ ಬಂದಾದ್ಮೇಲೂ ಕೂಡ ಅದು ಬೆಂದಿರೋದಿಲ್ಲ. ಅವಾಗ ಏನ್ ಹೇಳ್ತಾರೆ, ಇನ್ನೊಂದ್ ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಕುಕ್ಕರ್ ಅಲ್ಲಿ ಬೇಯಕ್ಕಿಡೋ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ಸಾಲ್ಟ್ ಅನ್ನ ಆಡ್ ಮಾಡ್ತಾರೆ ಅಂತಂದ್ರೆ ಟು ಇನ್ಕ್ರೀಸ್ ದ ಬಾಯ್ಲಿಂಗ್ ಪಾಯಿಂಟ್. ಅದು ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ, ಬಟ್ ಉಪ್ಪು ಹಾಕಿದ್ರೆ ಬೇಯುತ್ತೆ ಅನ್ನೋದು ಮಾತ್ರ ಗೊತ್ತು. ರೈಟ್, ಉಪ್ಪು ಹಾಕಿದ್ರೆ ಬೇಯುತ್ತೆ. ಯಾಕೆ ಬೇಯುತ್ತೆ? ಉಪ್ಪು ಸಲ್ಯೂಟ್, when we add solute particles to solvent, boiling point increases. ಅಂದ್ರೆ ವಾಟರ್ ಗೆ ನಾವು ಒಂದು ಸಾಲ್ಟ್ ನ ಆಡ್ ಮಾಡಾದ್ಮೇಲೆ ವಾಟರ್ ಇನ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಏನಿರುತ್ತೆ ಅದು ಮೋರ್ ದನ್ 100 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ, ಬೇಸ್ಡ್ ಆನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಅಂದ್ರೆ ನೀವು ಎಷ್ಟು ಅಮೌಂಟ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಹಾಕ್ತೀರಾ ಅನ್ನೋದ್ರ ಮೇಲೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗೋದು ಡಿಪೆಂಡ್ ಆಗುತ್ತೆ. ಓಕೆ, ಈಗ ಬಂದ್ಬಿಡೋಣ ಇಲ್ಲಿ ನೋಡಿ, ವಿತ್ ದ ಹೆಲ್ಪ್ ಆಫ್ ದಿಸ್ ಗ್ರಾಫ್. So let us discuss about elevation in boiling point. ನೋಡ್ರಿ, ಇಲ್ಲಿ atmosphere temperature against vapor pressure, ಇಲ್ಲಿ 1 atmosphere. ಸೊ ಯಾಕೆ ಇಲ್ಲಿ 1 atmosphere ಬರ್ಕೊಂಡಿದ್ದೀನಿ ನೋಡಿ. ವಾಟ್ ಈಸ್ ಮೀನ್ ಬೈ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ ನಿಮಗೆ ಗೊತ್ತೇ ಇದೆ, the vapor pressure of liquid is equal to atmospheric pressure under 1 atmospheric pressure, ಅಥವಾ vapor pressure of liquid is equal to atmospheric pressure. Atmospheric pressure ಎಷ್ಟು? So 1 atmospheric pressure ಆಗುತ್ತೆ. Right, vapor pressure of liquid is equal to atmospheric pressure. Right, ಆ atmospheric pressure ಒಂದಕ್ಕೆ ಈಕ್ವಲ್ ಆಗಿರುತ್ತೆ, ಅದಕ್ಕೆ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತೀವಿ. ಆ ಟೆಂಪರೇಚರ್ ಬಾಯ್ಲಿಂಗ್ ಪಾಯಿಂಟ್. ಸೊ ಈ ಪಾಯಿಂಟ್ ಏನಿದೆ ನೋಡಿ, ಈ ಪಾಯಿಂಟ್ ಏನಿದೆ, this is boiling point of solvent. This one is boiling point of solution. Right, boiling point of solvent, boiling point of solution. Temperature ನೋಡಿ, boiling point of solvent temperature ನೋಡಿ ಕಡಿಮೆ ಇದೆ. solution ಅಂದ್ರೆ after adding solute temperature ಮುಂದೆ ಬಂದಿದೆ. So it means after adding solute particles it becomes solution. The solution boiling point increases. ಸೊಲ್ಯೂಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ನಮಗೆ ಗ್ರಾಫ್ ಇಂದ ಗೊತ್ತಾಗುತ್ತೆ. ಸೊ ಇಷ್ಟೇ ಗ್ರಾಫ್ ನಮಗೆ ಹೇಳೋದು. ಇಲ್ಲಿ ನೋಡಿ, ಸೊ TB0 ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ನಾಟ್ ಅಂತ ಬಂದಿದೆ, ನಾಟ್ ಅಂತಂದ್ರೆ ಪ್ಯೂರ್ ಸಾಲ್ವೆಂಟ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ನೋಡಿ TB ಅಂತ ಅಷ್ಟೇ ಇದೆ, ವಿಚ್ ಮೀನ್ಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಜಾಸ್ತಿ ಇದೆ. ಈಗ ಇವೆರಡು ನೋಡಿ ಎಷ್ಟು ಎಲಿವೇಶನ್ ಆಗಿದೆ, ಎಷ್ಟು ಟೆಂಪರೇಚರ್ ಜಾಸ್ತಿ ಆಗಿದೆ. ಸಾಲ್ವೆಂಟ್ ಬಾಯ್ಲಿಂಗ್ ಪಾಯಿಂಟ್ ಗಿಂತ ಸೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಅ ಫಾರ್ಮುಲಾ, ದಟ್ ಈಸ್ ಡೆಲ್ಟಾ TB is equal to TB minus TB0. ಇವೆರಡರ ಡಿಫರೆನ್ಸ್ ಏನಿದೆ, TB minus TB0 ಮಾಡಿದ್ರೆ ನಮಗೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ನಮಗೆ ಸಿಗುತ್ತೆ. ಈ ಎಲಿವೇಶನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಎಲಿವೇಶನ್ ಇಟ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ನೋಡಿ, ಎಲಿವೇಶನ್
in boiling point depends on number of solute particles, right? solute particles ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಡೆಲ್ಟಾ ಟಿ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತಂದ್ರೆ ಇಲ್ಲಿ ನಾವು ಕಾನ್ಸಂಟ್ರೇಷನ್ ಅಂತ ಕನ್ಸಿಡರ್ ಮಾಡಬೇಕು. ಡೆಲ್ಟಾ ಟಿ ಬಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಅಂತ ತಗೊಳ್ತೀವಿ. ನೀವು ಮೊಲಾಲಿಟಿ ಬೇಕಾದ್ರೂ ತಗೋಬಹುದು, ಮೊಲಾಲಿಟಿ ಬೇಕಾದ್ರೂ ತಗೋಬಹುದು. ಸೊ NCERT ನಲ್ಲಿ ಮೊಲಾಲಿಟಿ ಇರೋದ್ರಿಂದ ನಾನು ಮೊಲಾಲಿಟಿನೇ ತಗೊಂಡಿದ್ದೆ. ಓಕೆನಾ? ಓಕೆ, ಈಗ ಮೊಲಾಲಿಟಿ ಡೆಲ್ಟಾ ಟಿ ಬಿ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ. ಹಾಗಾದ್ರೆ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು Kb into molality, where Kb is ebullioscopic constant or elevation constant ಅಂತ ಕರೀತೀವಿ. Kb ಅಂದ್ರೆ ಏನು? ebullioscopic constant or elevation constant. ರಿಮೆಂಬರ್, ಈ ebullioscopic constant ಅಂತ ಕರೀತೀವಿ ಅಥವಾ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಕರೀತೀವಿ. ಇದಕ್ಕೆ ಇದರದೇ ಆದಂತಹ ವ್ಯಾಲ್ಯೂ ಇರುತ್ತೆ, ಇದರದೇ ಆದಂತಹ ಯೂನಿಟ್ ಇರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ಫರ್ದರ್ ಹೋಗ್ತಾ ಹೇಳ್ತೀನಿ. ಓಕೆ, ಈಗ ನಮಗೆ ಮೇನ್ ಆಗಿ ಬೇಕಾಗಿರೋದು ಮೊಲಾಲಿಟಿ, ರೈಟ್? ಸೊ ಹಾಗಾದ್ರೆ ಮೊಲಾಲಿಟಿ ಅಂದ್ರೆ ಏನು ನಿಮಗೆ ಗೊತ್ತಿದೆ. ಮೊಲಾಲಿಟಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ moles of solute, divided by mass of solvent in kg, right? ಅಥವಾ mass of solvent per kg ಅಂತ ನೀವು ಕನ್ಸಿಡರ್ ಮಾಡಬಹುದು. ಇದು ಫಾರ್ಮುಲಾ. ಈಗ ನೋಡ್ರಿ, ನಾನು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ ಕಾಂಪೋನೆಂಟ್ 2 ನಾನು ಆಲ್ರೆಡಿ ಹೇಳಿದ್ದೀನಿ. ಸಲ್ಯೂಟ್ ಅಂದ್ರೆ ಕಾಂಪೋನೆಂಟ್ 2 ಆಗಿರುತ್ತೆ, ಸಾಲ್ವೆಂಟ್ ಅಂದ್ರೆ ಕಾಂಪೋನೆಂಟ್ 1. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ತಗೊಂಡಿರೋದ್ರಿಂದ ನಾನು ನೋಡಿ N2 divided by N2, ಓಕೆ N2 ಬರುತ್ತೆ. N2 ಅಂತಂದ್ರೆ ನಾನು ನೇರವಾಗಿ ಬರೀತೀನಿ W2 divided by M2. ಮಾಸ್ ಆಫ್ ಸಾಲ್ವೆಂಟ್ ಅಂತ ತಗೊಂಡ್ರೆ ಸಾಲ್ವೆಂಟ್ ಅಂದ್ರೆ W1 ಆಗುತ್ತೆ. kg ನಲ್ಲಿ ಇರೋದು divided by 1000, ರೈಟ್? ಅರ್ಥ ಆಯ್ತಾ ನಾನು ಏನು ಮಾಡ್ಕೊಂಡೆ ಅಂತ? ಇದು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ N2 ಅಂತಂದ್ರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಅಥವಾ ವೇಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. 2 ಅಂತ ಯಾಕೆ ಬರ್ಕೊಂಡಿದ್ದೀನಿ? ಸಲ್ಯೂಟ್ ಇದೆ. ಸಲ್ಯೂಟ್ ಅಂದ್ರೆ ಕಾಂಪೋನೆಂಟ್ 2, ಹಾಗಾಗಿ 2 ಅಂತ ಬರ್ಕೊಂಡಿದ್ದೀನಿ. ಸಾಲ್ವೆಂಟ್ ಅಂದ್ರೆ ಕಾಂಪೋನೆಂಟ್ 1, ಹಾಗಾಗಿ 1 ಅಂತ ಬರ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ m ಜಾಗದಲ್ಲಿ ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು W2 divided by M2 into 1000 divided by W1, right? So this is the formula of molality. Molality of formula. So let us apply this value to this equation. So delta TB is equal to Kb into W2 into 1000 divided by M2 into W1. So this is the elevation in boiling point. So this formula is with the help of this formula we can find out the elevation in boiling point. Delta T is the elevation in boiling point. Kb ebullioscopic constant, W2 mass of solute into 1000 ಅಂದ್ರೆ kg ಸಲ್ಲಿರೋದನ್ನ 1000 ಅಲ್ಲಿ ತಗೊಂಡಿದ್ದೀವಿ. molar mass of solute ಇದು M2 ಅಂತಂದ್ರೆ into mass of solvent. ಗೊತ್ತಾಯ್ತಾ? So this is all about elevation in a boiling point. Next, depression in freezing point. Depression in freezing point ಅಂದ್ರೆ ಡಿಪ್ರೆಸ್ ಆಗೋದು, ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗೋದು. ಇದಕ್ಕೆ ನಾವು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್, ರೈಟ್? ಸೊ ವಾಟ್ ಈಸ್ ಮೀನ್ ಬೈ ಫ್ರೀಸಿಂಗ್ ಪಾಯಿಂಟ್? ಈಗ ನಾನು ಬಾಯ್ಲಿಂಗ್ ಪಾಯಿಂಟ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ಅಂತ. ಸೊ ವೆನ್ ದ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಈಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್, ದೆನ್ ಇಟ್ ಈಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ the temperature at which vapor pressure of a liquid is equal to vapor pressure of its own solid.
is called the freezing point. The temperature at which vapor pressure of a liquid is equal to vapor pressure of its own solid is called freezing point. ಅಂದ್ರೆ ಈ ಒಂದು ಸಾಲ್ವೆಂಟ್, ಈ ಒಂದು ಲಿಕ್ವಿಡ್ ಸಾಲ್ವೆಂಟಿನ ಒಂದು ವೇಪರ್ ಪ್ರೆಷರ್ ಏನಿದೆ, ಆ ಒಂದು ವೇಪರ್ ಪ್ರೆಷರ್ ತನ್ನದೇ ಆದಂತಹ ಸಾಲಿಡ್ ವೇಪರ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ. ಅದಕ್ಕೆ ನಾವು ಅಂತ ಕರಿತೀವಿ ಫ್ರೀಸಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ. ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಇಸ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ಇಟ್ಸ್ ಓನ್ ಸಾಲಿಡ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಪ್ಯೂರ್ ಸಾಲ್ವೆಂಟ್, ಲಿಕ್ವಿಡ್ ಸಾಲ್ವೆಂಟ್ ಅಂತ ತಗೊಂಡಿದ್ದೀನಿ ನಾನು. ಲಿಕ್ವಿಡ್ ಸಾಲ್ವೆಂಟ್ ಇನ ಫ್ರೀಸಿಂಗ್ ಪಾಯಿಂಟ್ ನೋಡಿ, ದಿಸ್ ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಲಿಕ್ವಿಡ್ ಸಾಲ್ವೆಂಟ್, ದಿಸ್ ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, ರೈಟ್. ಸಾಲ್ವೆಂಟ್ ಇಂದು ಟೆಂಪರೇಚರ್ ಇಲ್ಲಿದೆ, ಎಷ್ಟು ಜಾಸ್ತಿ ಇದೆ, ಬಟ್ ಸೊಲ್ಯೂಷನ್ ನೋಡಿ ಲೆಫ್ಟ್ ಸೈಡ್ ಗೆ ಮೂವ್ ಆಗಿದೆ, ರೈಟ್. ಫ್ರೀಸಿಂಗ್ ಪಾಯಿಂಟ್ ಲೆಫ್ಟ್ ಸೈಡ್ ಗೆ ಮೂವ್ ಆಗಿದೆ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಟೆಂಪರೇಚರ್ ಡಿಕ್ರೀಸಸ್, ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಏನಾಗಿದೆ, ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ. ಇಲ್ಲಿ TF ನಾಟ್ ಅಂತ ಬರೆದಿದೆ. ನಾಟ್ ಇಸ್ ನಥಿಂಗ್ ಬಟ್ ಪ್ಯೂರ್ ಸಾಲ್ವೆಂಟ್, ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. TF is nothing but freezing point of solution. So freezing point of solution is less, kadame agide, decrease agirutte. So the difference in freezing point antandre atha depression in freezing point antandre delta TF, that is equal to ಜಾಸ್ತಿ ಇರೋದೇನು TF naught minus TF. So this is the formula. With this formula we can calculate the depression freezing point. ಗೊತ್ತಾಯ್ತಾ? ಓಕೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾಕೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಯಿತು. ದಟ್ ಈಸ್ ಬಿಕಾಸ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಅಂದ್ರೆ ಆ ಒಂದು ಸಾಲ್ವೆಂಟಿಗೆ ಸಲ್ಯೂಟ್ ಪಾರ್ಟಿಕಲ್ಸ್ ನ ಆಡ್ ಮಾಡಿದ್ರೆ ಸೊಲ್ಯೂಷನ್ ಆಗುತ್ತೆ. ಸೊಲ್ಯೂಷನ್ ಆದಾಗ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಎಷ್ಟು ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗಿದೆ ಅನ್ನೋದು ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಅರ್ಥ. ವಿಚ್ ಮೀನ್ಸ್ ನಾನು ಆಲ್ರೆಡಿ ಹೇಳಿದಂಗೆ ಡೆಲ್ಟಾ TF ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಅಂತ ತಗೊಳ್ತೀವಿ. ಸೊ ಡೆಲ್ಟಾ TF ಇಸ್ ಈಕ್ವಲ್ ಟು KF ಇಂಟು M ಅಂತ ತಗೊಳ್ತೀವಿ. ವೇರ್ KF ಈಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ರಿಮೆಂಬರ್, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ರೈಟ್. ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಇದು ಒಂದು ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಅಥವಾ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಇದನ್ನೆಲ್ಲ ಬಹಳ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಯಾಕಂದ್ರೆ ಇದು ನೋಡಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಇದೆಲ್ಲ ಏನಿದೆ ಎಕ್ಸಾಮಿನೇಷನ್ಗೆ 100% ಕೇಳ್ತಾರೆ. ಡಿರೈವೇಶನ್ ಕೇಳ್ತಲೇ ಇರ್ಬೋದು, ಬಟ್ ಈ ಒಂದು ಫಾರ್ಮುಲಾ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಪಕ್ಕ ಬಂದೇ ಬರುತ್ತೆ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಸೊ KF ಇಂಟು M ಅಂತ, M ಅಂದ್ರೆ ನಿಮಗೆ ಗೊತ್ತಿದೆ ಮೊಲಾಲಿಟಿ, ದಟ್ ಈಸ್ ಈಕ್ವಲ್ ಟು N2 divided by W1 divided by 1000. So N2 ಅಂದ್ರೆ ನಿಮಗೆ ಗೊತ್ತಿದೆ, that is W2 divided by M2 divided by W1 into divided by 1000. ಈಗ ಇದೇನಾಗುತ್ತೆ W2 into 1000 divided by W1 into M. So this is molality. Apply this value to this equation, and delta TF is equal to KF into W2 into 1000 divided by W1 into M2. So this is the formula. With the help of this formula, you can calculate the depression in freezing point, or you can also calculate the molar mass of the solute. ನಿಮಗೆ ಯೂಶುವಲಿ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಈ ಒಂದು ಫಾರ್ಮುಲಾನ ಚೆನ್ನಾಗಿ ಮೆಮೊರೈಸ್ ಮಾಡಿ ನೆನ್ಪಿಟ್ಕೊಳ್ರಿ, ರೈಟ್. ಸೊ ನೋಡಿ, ಟರ್ಮ್ಸ್ ಒಂದ್ಸತಿ ಹೇಳ್ಬಿಡ್ತೀನಿ. ಡೆಲ್ಟಾ TF ಅಂದ್ರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, KF ದಿಸ್ ಇಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, W2 ಅಂದ್ರೆ ಮಾಸ್ ಆಫ್ ಸಲ್ಯೂಟ್, ಯಾಕಂದ್ರೆ ಕಾಂಪೊನೆಂಟ್ ಗೊತ್ತಿದೆ ನಿಮಗೆ ಸಲ್ಯೂಟ್ ಅಂತ, ಇಂಟು 1000 ಅಂದ್ರೆ ಪರ್ ಕೆಜಿ ಅಂತ ತಗೊಳ್ತೀವಿ, ಅದಕ್ಕೆ 1000 ಅಂತ ಬರ್ಕೊಂಡಿದ್ವಿ. ಸೊ W1 is nothing but mass of solvent and M2 is nothing but molar mass of solute. Solute ಅಂದ್ರೆ ನೀವು ಯಾವ ಸಾಲ್ಟ್ ಆಡ್ ಮಾಡಿರ್ತೀರ ಅದರ ಮೋಲಾರ್ ಮಾಸ್ ಎಷ್ಟು ಅಂತ ಹೇಳಿ ನಾವು M2 ಅಂತ ಕನ್ಸಿಡರ್ ಮಾಡ್ತೀವಿ. So this is all about depression in freezing point.
Next, the values of Kb and Kf depends on nature of solvent. ನೋಡ್ರಿ, Kb ಮತ್ತೆ Kf ವ್ಯಾಲ್ಯೂ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಸಾಲ್ವೆಂಟ್. ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಯಾವ ಒಂದು ಸಾಲ್ವೆಂಟ್ ತಗೊಂಡಿದೀವಿ, ರೈಟ್, ಅದ್ರ ಮೇಲೆ, ಅದ್ರ ನೇಚರ್ ಮೇಲೆ ಅದರ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಅದ್ರ ಫಾರ್ಮುಲಾನ ಕೊಟ್ಟಿದ್ದಾರೆ, ನೇರವಾಗಿ ಒಂದ್ಸತಿ ನೋಡಿ ತಿಳ್ಕೊಡ್ರಿ. ಸೊ Kb ಇಸ್ ಈಕ್ವಲ್ ಟು, ಅಂದ್ರೆ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು R into m1 into Tb square divided by 1000 into delta H vaporization. That is enthalpy of vaporization ಅಂತ ನಾವು ಕರೀತೀವಿ. ಓಕೆ, ಇಲ್ಲಿ ನೋಡಿ, ನಿಮಗೆ ಗೊತ್ತಿದೆ Kb is nothing but ebilioscopic constant or elevation constant. R is nothing but universal gas constant. ನೋಡಿ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತಂದ್ರೆ ಅದಕ್ಕೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ. ನೀವು ಎಂದು ಫಸ್ಟ್ PUC ನಲ್ಲಿ ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್ ಅಲ್ಲಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರೂ ಕೂಡ ಇಲ್ಲಿ ನಾನು ಬರೆದಿದ್ದೀನಿ, ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 8.314 joules per Kelvin per mole, right? So unit is also very important. R value 8.314 joules per Kelvin per mole. ಸೊ ಆರ್ ಅಂತ ಗೊತ್ತಾಯ್ತು, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. m1 ನೋಡಿ, ಕ್ಯಾಪಿಟಲ್ m1 ಇದೆ. ಸೊ m1 ಇಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಇಲ್ಲಿ ಯಾಕೆ ಸರ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ತಗೊಂಡಿದ್ದೀರಾ ಅಥವಾ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ವೆಂಟ್ ತಗೊಂಡಿದ್ದೀರಾ? ಸಾಲ್ವೆಂಟ್ ಅಂತ ತಗೊಂಡಿದ್ದೀವಿ ಅಂದ್ರೆ ನೋಡಿ, ವ್ಯಾಲ್ಯೂಸ್ ಆಫ್ Kb ಅಂಡ್ Kf ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಸಾಲ್ವೆಂಟ್. ಇಲ್ಲಿ ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಇದರ ವ್ಯಾಲ್ಯೂ ಡಿಪೆಂಡ್ ಆಗೋದ್ರಿಂದ ನಾವು ಇಲ್ಲಿ m1 ಅಂತ ತಗೊಂಡಿವಿ. ಆಮೇಲೆ Tb ಸ್ಕ್ವೇರ್, Tb ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅನ್ನು ತಗೊಂಡಿದ್ದೀವಿ, ಡಿವೈಡೆಡ್ ಬೈ 1000 into enthalpy of vaporization. delta H VAP ಅಂದ್ರೆ enthalpy of vaporization. ರಿಮೆಂಬರ್, ಗೊತ್ತಾಯ್ತಾ? ಸೊ ಯೂನಿಟ್ ಬಂದು ಕೆಲ್ವಿನ್ ಕೆಜಿ ಪರ್ ಮೋಲ್, ಕೆಲ್ವಿನ್ ಕೆಜಿ ಪರ್ ಮೋಲ್, ಕೆಲ್ವಿನ್ ಕೆಜಿ ಪರ್ ಮೋಲ್, ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಫಾರ್ಮುಲಾ ಆಸ್ ವೆಲ್ ಆಸ್ ಯೂನಿಟ್ ಆಫ್ Kb. ಯಾಕಂದ್ರೆ ಸಾಕಷ್ಟು ಸತಿ Kb ನ ಯೂನಿಟ್ ಕೇಳಿದರೆ ಒಂದು ಸತಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ Kf ನ ಫಾರ್ಮುಲಾ ಅಂತ ಬಂದ್ರೆ ಸೇಮ್, R ಅಂದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಅಲ್ಲೇ ಹಾಕೊಂಡಿದ್ದೀವಿ. ಇದು ಕೂಡ R ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ m1 is nothing but molar mass of solvent. Tf is nothing but freezing point of solution divided by 1000 into delta H FUS ಅಂದ್ರೆ enthalpy of fusion ಅಂತ. ಇಲ್ಲಿ enthalpy of vaporization, ಇಲ್ಲಿ enthalpy of fusion. ಇಲ್ಲಿ ಯಾಕೆ vaporization ಅಂದ್ರೆ ಎಲ್ಲ ಲಿಕ್ವಿಡ್ ಏನಾಗುತ್ತೆ ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಯಾಕೆ ಫ್ಯೂಷನ್ ಅಂತಂದ್ರೆ ಎಲ್ಲ ಲಿಕ್ವಿಡ್ ಕಂಬೈನ್ ಆಗಿ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯೂನಿಟ್ ಇಸ್ ಅಗೇನ್ ಸೇಮ್, ಕೆಲ್ವಿನ್ ಕೆಜಿ ಪರ್ ಮೋಲ್, ಕೆಲ್ವಿನ್ ಕೆಜಿ ಪರ್ ಮೋಲ್. So this is all about values of Kb and Kf and their units. Next, osmosis and osmotic pressure. So before going to osmotic pressure, what is meant by osmosis? Osmosis ಅಂದ್ರೆ ಏನು? ಲಿಸನ್, ನಾನು ಒಂದು ಎಕ್ಸಾಂಪಲ್ ನ ಕೊಟ್ಟು ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ರಿ, ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಹಾಕೋದಿದ್ರೆ ನೀವೇನ್ ಮಾಡ್ತೀರಾ? ಸಪೋಸ್ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀರಾ. ಆ ಮಾವಿನಕಾಯಿಯ ಪೀಸಸ್ ಏನಿದೆ ಅದನ್ನ ಒಂದು ಬಾಟಲ್ಗೆ ಹಾಕ್ಬಿಟ್ಟು ಆಮೇಲೆ ಉಪ್ಪನ್ನ ಹಾಕ್ತೀರಾ. ಮಾವಿನಕಾಯಿಗೆ ಉಪ್ಪನ್ನ ಹಾಕ್ಬಿಟ್ಟು 3 to 4 days ಹಾಗೆ ಬಿಡ್ತೀರಾ. 3 to 4 days ಹಾಗೆ ಬಿಟ್ಟಾಗ ನೀರು ಬಿಟ್ಕೊಂಡಿದೆ ಅಂತ ಹೇಳ್ತಾರೆ, ರೈಟ್? ಸೊ ವಾಟ್ ಡಸ್ ಇಟ್ ಮೀನ್? ಹಾಗಾದ್ರೆ ನೀರು ಎಲ್ಲಿಂದ ಬಂತು? ನೀವು ಹಾಕಿರೋದು ಮಾವಿನಕಾಯಿಯ ಪೀಸಸ್, ಅದಕ್ಕೆ ಉಪ್ಪನ್ನ ಹಾಕಿದ್ದೀರ. ಹಾಗಾದ್ರೆ ಅಲ್ಲಿ ವಾಟರ್ ಎಲ್ಲಿಂದ ಬಂತು? ಲಿಸನ್, ಮಾವಿನಕಾಯಿಯ ಒಳಗಡೆ ಸಾಲ್ವೆಂಟ್ ಇದೆ, ದಟ್ ಈಸ್ ಲಿಕ್ವಿಡ್. ಆದ್ರೆ ಮಾವಿನಕಾಯಿಯ ಹೊರಗಡೆ ಏನಿದೆ? ಸಾಲ್ಟ್ ಇದೆ, ವಿಚ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಇಸ್ ಮೋರ್. ದೆನ್ ದ ಸಾಲ್ವೆಂಟ್ it moved towards higher concentration of solute, right? ಅಂದ್ರೆ ಸಾಲ್ವೆಂಟ್ ಏನಿದೆ ಅದು ಹೈಯರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗ್ತಾ ಇದೆ. ಅಥವಾ ನಿಮ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಿದ್ರೆ, ಇಲ್ಲಿ ನನ್ನ ಹತ್ರ ಒಂದು ಸಪೋಸ್ ಫರ್ನೆಸ್ ಅಂತ ಕನ್ಸಿಡರ್ ಮಾಡಿರೋಣ. ರೈಟ್, ಇಲ್ಲಿ ಒಂದು ಪಿಸ್ಟನ್ ಇಟ್ಟಿದ್ದೀನಿ ನಾನು. So to know the pressure, right?
ಈಗ ಇಲ್ಲಿ ಸಾಲ್ವೆಂಟ್ ಇದೆ, ಇಲ್ಲಿ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಅಂತಂದ್ರೆ ವಾಟರ್ ಪ್ಲಸ್ NaC ಅಂದ್ರೆ ಸಾಲ್ಟ್ ಅಂತ ತಗೊಂಡಿದ್ದೀವಿ. Now the solvent it move towards solution always. Solvent ಯಾವಾಗಲೂ ಸೊಲ್ಯೂಷನ್ ಕಡೆ ಮೂವ್ ಆಗುತ್ತೆ. ಇದು ಬಹಳ ಚೆನ್ನಾಗಿ ನೆನಪಿರಬೇಕು. ಸೊಲ್ಯೂಷನ್ ಕಡೆ ಮೂವ್ ಆಗುತ್ತೆ. ಆಫ್ ಕೋರ್ಸ್ ಅವಾಗ ಏನಾಗುತ್ತೆ, ಈ ಪಿಸ್ಟನ್ ಮೇಲ್ಗಡೆ ಹೋಗುತ್ತೆ, ಯಾಕಂದ್ರೆ ಸೊಲ್ಯೂಷನ್ ಫಿಲ್ ಆಗ್ತಾ ಬರುತ್ತೆ, ಸೊಲ್ಯೂಷನ್ ಫಿಲ್ ಆಗ್ತಾ ಬರುತ್ತೆ. If we apply some external pressure, ಸ್ವಲ್ಪ ಎಕ್ಸ್ಟರ್ನಲ್ ಪ್ರೆಷರ್ ವೇಟ್ ಅನ್ನ ಹಾಕಿದ್ರೆ ಆ ಪಿಸ್ಟನ್ ಮೇಲೆ, ಆಸ್ಮೋಸಿಸ್ ಸ್ಟಾಪ್ಸ್. ಈ ಸೆಂಟರ್ ದಿಸ್ ಇಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ರೈಟ್? ಆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ ಸಾಲ್ವೆಂಟ್ ಏನಾಗುತ್ತೆ, ಸೊಲ್ಯೂಷನ್ ಕಡೆ ಮೂವ್ ಆಗುತ್ತೆ. ಬಟ್ ಇಫ್ ವಿ ಅಪ್ಲೈ ಸಮ್ ಪ್ರೆಷರ್, then the osmosis stops. If we apply some extra pressure na ಹಾಕಿದ್ರೆ, ಈಗ when the pressure is more than osmotic pressure ಗಿಂತ ಜಾಸ್ತಿ ಪ್ರೆಷರ್ ಅನ್ನು ನಾವು ಅಪ್ಲೈ ಮಾಡಿದ್ರೆ, then the solution or solvent molecules it move from higher concentration to lower concentration. ಸೊ ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಈಗ ಜಸ್ಟ್ ಸಿಂಪಲ್ ಆಗಿ ಆಸ್ಮೋಸಿಸ್ ಅಂದ್ರೆ ಏನು ಅಷ್ಟೇ ನೆನಪಿಟ್ಕೊಳ್ರಿ. ಈಗ ಬಂದ್ಬಿಡ್ತೀನಿ ಆಕ್ಚುಯಲ್ ಡೆಫಿನಿಷನ್ಗೆ. ಫ್ಲೋ ಆಫ್ ಸಾಲ್ವೆಂಟ್, ನೋಡಿ, ಫ್ಲೋ ಆಫ್ ಸಾಲ್ವೆಂಟ್ ಓನ್ಲಿ, ನಾಟ್ ಸಲ್ಯೂಟ್. ಸಾಲ್ವೆಂಟ್ ಮಾತ್ರ ಮೂವ್ ಆಗೋದು. ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಡೈಲ್ಯೂಟ್ ಸೊಲ್ಯೂಷನ್ ಇಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಕಡೆಗೆ ಮೂವ್ ಆಗುತ್ತೆ, ರೈಟ್? ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅದ್ರ ಮಧ್ಯದಲ್ಲಿ ಒಂದು ಮೆಂಬ್ರೇನ್ ಇರುತ್ತೆ, ಅದಕ್ಕೆ ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ವಿಚ್ ಕನ್ಸಿಸ್ಟ್ ಆಫ್ ಪೋರ್ಸ್. ಒಂದು ಸ್ಮಾಲ್ ಪೋರ್ಸ್ ಇರುತ್ತೆ ಆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಲ್ಲಿ. ಥ್ರೂ ದಟ್ ಪೋರ್ಸ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇಟ್ ಮೂವ್ ಫ್ರಮ್ ಸಾಲ್ವೆಂಟ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್, ರೈಟ್? ಲೋಯರ್ ಕಾನ್ಸಂಟ್ರೇಷನ್ ಇಂದ ಹೈಯರ್ ಕಾನ್ಸಂಟ್ರೇಷನ್ ಗೆ ಮೂವ್ ಆಗುತ್ತೆ. ಅದಕ್ಕೆ ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆರ್ ಆಸ್ಮೋಸಿಸ್ ಅಂತ ಕರಿತೀವಿ. ಥ್ರೂ ಸೆಮಿ ಪರ್ಮಿಯಬಲ್ ಮೂವ್, ರೈಟ್? ದಿಸ್ ಇಸ್ ಕಾಲ್ಡ್ ಆಸ್ಮೋಸಿಸ್. ಈಗ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ದ ಮೆಂಬ್ರೇನ್ which allows the free passage of solvent molecules. Free passage of solvent molecules, remember. Free passage of solvent molecules, but not the solute molecules. But not the solute molecules is called a semi-permeable membrane. ಅಂದ್ರೆ ಆ semi-permeable membrane ಏನಿದೆ ಅದು ಬರೀ ಸಾಲ್ವೆಂಟ್ ಅನ್ನ ಮಾತ್ರ ಅಲೋ ಮಾಡುತ್ತೆ, but it will not allow solute particles to pass through it. This is called a semi-permeable membrane. ಈಗ ಆಸ್ಮೋಸಿಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ನಾನು ಮತ್ತೆ ಈ ಫರ್ನೆಸ್ ಗೆ ಬಂದ್ಬಿಟ್ಟು ನೋಡ್ರಿ, ಈ ಫರ್ನೆಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸಾಲ್ವೆಂಟ್ ಮೂವ್ ಆಗುತ್ತೆ ಸೊಲ್ಯೂಷನ್ ಕಡೆ, ರೈಟ್? ಸಾಲ್ವೆಂಟ್ ಇಟ್ ಮೂವ್ ಟುವರ್ಡ್ಸ್ ಸೊಲ್ಯೂಷನ್ ವೇರ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ is more through semi-permeable membrane is called osmosis. When we apply some external pressure apply ಮಾಡಿದ್ರೆ osmosis stops. When the applied pressure is more than osmotic pressure, then reverse osmosis takes place, right? ಅವಾಗ ಏನಾಗುತ್ತೆ, ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ. ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಏನು, ಇಲ್ಲಿಂದ ಸಾಲ್ವೆಂಟ್ ಎಲ್ಲ ಏನಾಗುತ್ತೆ ಮತ್ತೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ ಗೆ ಹೋಗುತ್ತೆ. ಅದಕ್ಕೆ ನಾವು ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಈಗ ಬಂದ್ಬಿಡೋಣ ಆಸ್ಮಾಟಿಕ್ ಪ್ರೆಷರ್. ಸೊ ಆಸ್ಮಾಟಿಕ್ ಪ್ರೆಷರ್ ಇಸ್ ಗಿವನ್ ಬೈ, ಸೊ ಇಲ್ಲಿ ಈ ಆಸ್ಮಾಟಿಕ್ ಪ್ರೆಷರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ, ರೈಟ್? ಸೊ ಆಸ್ಮಾಟಿಕ್ ಪ್ರೆಷರ್ ಇಸ್ ರೆಪ್ರೆಸೆಂಟೆಡ್ ಬೈ ಪೈ. ಸೊ ಪೈ ಇಸ್ ಈಕ್ವಲ್ ಟು CRT ಅಂತ ಬರೆಯಬಹುದು, where C is nothing but concentration. ಕಾನ್ಸಂಟ್ರೇಷನ್ ಸಿ ಅಂತ ಆದ್ರೂ ಬರ್ಕೊಳ್ರಿ, ಅಥವಾ ಸರ್ ನಾನು ಕಾನ್ಸಂಟ್ರೇಷನ್ ಅಂತ ಬರೆಯಲ್ಲ, ನಾನು ಮೊಲಾರಿಟಿ ಅಂತ ಬರೀತೀನಿ ಸರ್, ಮೊಲಾರಿಟಿ ಅಂತ ಬರೆದ್ರು ನೀವು ನೋ ಪ್ರಾಬ್ಲಮ್. ಮೊಲಾರಿಟಿ ನಿಮಗೆ ಫಾರ್ಮುಲಾ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್, ರೈಟ್? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಇದೆ. ಸೊ N2 ಡಿವೈಡೆಡ್ ಬೈ V ಅಂತ ಬರ್ಕೊಳ್ತೀವಿ. ಸೊ ಪೈ ಇಸ್ ಈಕ್ವಲ್ ಟು m ಇರೋ ಕಡೆ ಮೊಲಾರಿಟಿ N2 ಡಿವೈಡೆಡ್ ಬೈ V ಅಂತ ಬರ್ಕೊಳ್ತೀವಿ ಇಂಟು RT. ಸೊ N2 ಅಂತ ನಿಮಗೆ ಗೊತ್ತಿದೆ, N2 is nothing but W2 divided by M2.
ಸೊ ಹಾಗಾಗಿ ಪೈ ವಿ ಇಸ್ ಈಕ್ವಲ್ ಟು W2 ಡಿವೈಡೆಡ್ ಬೈ M2 R ಈ ರೀತಿಯಾಗಿ ಬರೆಯಬಹುದು. ಅಥವಾ ಆಸ್ಮಾಟಿಕ್ ಪ್ರೆಷರ್ ಗೆ ಬರೆಯುತ್ತೀನಿ ಸರ್, ಪೈ ಇಸ್ ಈಕ್ವಲ್ ಟು W2 RT ಡಿವೈಡೆಡ್ ಬೈ M2 ಇಂಟು V ಹಿಂಗೆ ಬೇಕಾದ್ರೂ ಬರೆಯಬಹುದು. So this is the formula to calculate osmotic pressure. With the help of this formula, you can calculate osmotic pressure as well as molecular mass of solute. M2 ಅಂದ್ರೆ molecular mass of solute. ನಿಮಗೆ ಯೂಶುವಲಿ molecular mass of solute ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಾರೆ, ಗೊತ್ತಾಯ್ತಾ? ಸೊ ನೋಡಿ, ಈಗ ನಿಮಗೆ 4 ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ನಾನು ಮಾಡಿದ್ದೀನಿ. ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್. ಈ ಒಂದು 4 ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ಅಲ್ಲಿ ಬಂದಿರತಕ್ಕಂಥ ಫಾರ್ಮುಲಾಸ್ ಏನಿದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನೆನ್ಪಿಟ್ಕೊಳ್ರಿ ಅಥವಾ ಈ ಡಿರೈವ್ ಮಾಡೋದನ್ನ ಕಲ್ತ್ಕೊಳ್ರಿ, ಅವಾಗ ನಿಮ್ಗೆ ಈಸಿಯಾಗಿ ಫಾರ್ಮುಲಾಸ್ ನೆನಪಿರುತ್ತೆ, ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಾಲಿಟೇಟಿವ್ ಪ್ರಾಪರ್ಟೀಸ್. ಸೊ ಇನ್ನ ಸಾಕಷ್ಟಿದೆ ಈ ಚಾಪ್ಟರ್ ನಲ್ಲಿ ಡಿಸ್ಕಷನ್ ಮಾಡೋದು, ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೋಟ್ಸ್ ನಾನು PDF ಕಳಿಸಿದ್ದೀನಿ ನಿಮಗೆ. ಆ ನೋಟ್ಸ್ ನ ರೆಫರ್ ಮಾಡ್ಕೊಂಡು ಓದ್ರಿ ಚೆನ್ನಾಗಿ. ನಾನು ಕಳಿಸಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡ್ರಿ. ನಿಮಗೆ ಈ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ ಒಂದು ನ್ಯೂಮರಿಕಲ್ ಬಂದೇ ಬರುತ್ತೆ. ಸೊ ಹಾಗಾಗಿ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ?